ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಸರ್ಕಾರಿ ಆಸ್ಪತ್ರೆಯಲ್ಲಿ ಮೋಜಿನಾಟದ ಆರೋಪ. ಮೊದಲ ಬ್ರೇಕಿಂಗ್ ನ್ಯೂಸ್. ಕೆಲಸ ಮಾಡೋ ಟೈಮ್ನಲ್ಲಿ ಸಿಬ್ಬಂದಿಗಳ ಜೊತೆ ಚೆಲ್ಲಾಟ ಮಾಡಿರೋ ಆರೋಪ. ಮಂಗಳೂರಿನ ವೈದ್ಯಾಧಿಕಾರಿ ವಿರುದ್ಧ ಆರೋಪ ಕೇಳಿ ಬಂದಿದೆ. ಯಾರು ಆ ಡಾಕ್ಟರ್, ಯಾವ ಆಸ್ಪತ್ರೆ, ನೋಡೋಣ. ಬ್ರೇಕಿಂಗ್ ನ್ಯೂಸ್. ಮಂಗಳೂರಿನ ಈ ಡಾಕ್ಟರ್ ಸ್ಟೆಥೋಸ್ಕೋಪ್ ಬಿಟ್ಟು ಮೋಜಿನಾಟದಲ್ಲಿ ತೊಡಗಿದ್ದಾರಂತೆ. ಕೆಲಸದ ಸಂದರ್ಭದಲ್ಲಿ ಸಿಬ್ಬಂದಿಗಳ ಜೊತೆ, ಮಹಿಳಾ ಸಿಬ್ಬಂದಿಗಳ ಜೊತೆ ಚೆಲ್ಲಾಟ ಮಾಡಿರೋ ಆರೋಪ ಎದುರಿಸುತ್ತಿದ್ದಾರೆ. ಮಂಗಳೂರಿನ ವೈದ್ಯಾಧಿಕಾರಿ ವಿರುದ್ಧ ಕೇಳಿ ಬಂದಿರೋ ಆರೋಪ ಇದು. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿದ್ದಾರೆ ಡಾಕ್ಟರ್ ಅವರು. ಕುಷ್ಠರೋಗ ವಿಭಾಗದ ಆರೋಗ್ಯಾಧಿಕಾರಿ. ಅವರ ಹೆಸರು ಡಾಕ್ಟರ್ ರತ್ನಾಕರ್ ಅಂತ. ಆಯುಷ್ಮಾನ್ ನೋಡಲ್ ಆಫೀಸರ್ ಡಾಕ್ಟರ್ ರತ್ನಾಕರ್ 9 ಮಹಿಳಾ ಸಿಬ್ಬಂದಿಗಳ ಜೊತೆ ಪ್ರತಿದಿನ ಚೆಲ್ಲಾಟ ಮಾಡ್ತಾರೆ ಅಂತ ಆರೋಪ. ಡಾಕ್ಟರ್ ರತ್ನಾಕರ್ ವಿರುದ್ಧ ಜಿಲ್ಲಾಧಿಕಾರಿಗೆ ಕೆಲವರು ದೂರು ಕೊಟ್ಟರು. ನವೆಂಬರ್ 8ನೇ ತಾರೀಕು ಡಾಕ್ಟರ್ ರತ್ನಾಕರ್ ಅಮಾನತಾಯಿತು. DC ಮಾಹಿತಿ ಕೊಟ್ಟಿದ್ದಾರೆ. ಆ ಹೆಣ್ಮಕ್ಳನ್ನ ಅಫ್ಕೋರ್ಸ್ ಅವ್ರನ್ನ ನಾವು ಯಾರು ಅಂತ ರಿವೀಲ್ ಮಾಡೋಕ್ಕಾಗಲ್ಲ. ಆದರೆ ಅವರ ಸಿಬ್ಬಂದಿ, ಮಹಿಳಾ ಸಿಬ್ಬಂದಿಗಳ ಜೊತೆ ಡಾಕ್ಟರ್ ರತ್ನಾಕರ್ ಮಾಡಿರುವ ಒಂದಷ್ಟು ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ಕಿಶನ್ ಶೆಟ್ಟಿ ಮಂಗಳೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ. ಗುಡ್ ಮಾರ್ನಿಂಗ್ ಕಿಶನ್. ಗುಡ್ ಮಾರ್ನಿಂಗ್ ಹರೀಶ್. ಡಾಕ್ಟರು, ಪೇಷಂಟ್ಗಳು ಬರ್ತಿರ್ತಾರೆ, ಹಲವಾರು ಕೇಸಸ್ಗಳಿರುತ್ತೆ. ಇದೆಲ್ಲಿ ಈ ಮಹಾಶಯ ಡಾಕ್ಟರು ಇಷ್ಟೆಲ್ಲ ಫ್ರೀ ಆಗಿದ್ದಾರೆ, ಚೆಲ್ಲಾಟದ ವಿಡಿಯೋ ವೈರಲ್ ಆಗ್ತಿದೆ, ಏನಿದು? ಹರೀಶ್, ಈತನ ಹೆಸರು ಡಾಕ್ಟರ್ ರತ್ನಾಕರ್ ಅಂತ ಹೇಳಿ ಸುಮಾರು 4 ಕುಷ್ಠರೋಗ ವಿಭಾಗ ಮತ್ತು ಆಯುಷ್ಮಾನ್ ವಿಭಾಗ ಸೇರಿದಂತೆ ಹಲವು ವಿಭಾಗಗಳ ಮೇಲ್ವಿಚಾರಕ ಈತ ಆಗಿದ್ದಾನೆ. ಈತನ ಕಚೇರಿ ಇರುವಂತದ್ದು ಮಂಗಳೂರಿನ ಜಿಲ್ಲಾಸ್ಪತ್ರೆಯ ಪಕ್ಕದಲ್ಲೇ. ಅಲ್ಲಿ ಸುಮಾರು 9 ಮಂದಿ ಮಹಿಳೆಯರು ಕಾಂಟ್ರಾಕ್ಟ್ ಬೇಸ್ ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅವ್ರ ಜೊತೆ ಈತ ತುಂಬಾ ಸಲುಗೆಯಿಂದ ಇದ್ದ ಮತ್ತು ಮಹಿಳೆಯರು ಕೂಡ ಈತನೊಂದಿಗೆ ಸಲುಗೆಯಿಂದ ಇದ್ರು ಅನ್ನೋದನ್ನ ವಿಡಿಯೋ ನೋಡುವಾಗ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಆದ್ರೆ ಕಿಶನ್ ಯಾರು ಅವರು ಒತ್ತಾಯಪೂರ್ವಕವಾಗಿ ಏನು ಮಾಡ್ತಿಲ್ಲ ಹಂಗಾರೆ? ನಮ್ಗೆ ವಿಡಿಯೋದಲ್ಲಿ ಮೇಲ್ನೋಟಕ್ಕೆ ಗಮನಿಸ್ತಾ ಹೋದ್ರೆ ಎಲ್ರು ಕೂಡ ಕ್ಯಾಶುವಲ್ ಆಗಿ ಇರ್ತಾರೆ, ಒತ್ತಾಯ ಪೂರ್ವಕವಾಗಿ ಮಾಡಿರೋದಲ್ಲ ಅಂತ ಕಂಡು ಬರುತ್ತೆ. ಮತ್ತು ಅಲ್ಲಿ ಇನ್ನೊಬ್ರು ಸಹೋದ್ಯೋಗಿ ಇರ್ತಾರೆ, ಅವರು ಈ ಎಲ್ಲಾ ವಿಡಿಯೋಗಳನ್ನ ಮಾಡಿ ಕಳ್ಸಿರುವಂತದ್ದು. ಯಾಕಂದ್ರೆ ಅವರಿಗೂ ಕೂಡ ಈ ತರ ಸಲುಗೆಯಿಂದ ಇರೋ ಖ್ಯಾತೆ ಬಂದಿದೆ. ಆದ್ರೆ ಇವರು ತುಂಬಾ ಸ್ಟ್ರಿಕ್ಟ್ ಆಗಿದ್ರು, ಯಾವುದೇ ರೀತಿಯಾಗಿ ಆತನನ್ನ ಅಲೌ ಮಾಡ್ಲಿ ಇರ್ತಾ ಇರ್ಲಿಲ್ಲ. ಆದ್ರೆ ಕಣ್ಣೆದುರಲ್ಲಿ ಆಗ್ತಾ ಇರುವಂತಹ ಇಂತಹ ಪುರಾಣವನ್ನ ಗಮನಿಸ್ತಾ ಬೇಸತ್ತು ಅವರು ಈ ರೀತಿಯಾಗಿ ವಿಡಿಯೋವನ್ನ ಮಾಡಿ ಮೊದಲಿಗೆ DC ಅವರಿಗೆ ಕಳಿಸಿದ್ರು. ನವೆಂಬರ್ 8ನೇ ತಾರೀಕಿನಂದೇ ಆತನನ್ನ ಆ ಕೆಲಸದಿಂದ ಅಮಾನತು ಮಾಡಲಾಗಿದೆ. DC ಅವರು ಆದೇಶವನ್ನ ಕೂಡ ಕೊಟ್ಟಿದ್ದಾರೆ. ಸದ್ಯ ವಿಡಿಯೋ ಬಹಿರಂಗವಾಗಿರುವಂತದ್ದು. ಈ ಮೂಲಕವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಹೇಗೆ ತನ್ನ ಕೆಳಗಿನ ಸಿಬ್ಬಂದಿಗಳನ್ನ ಅಥವಾ ಅಧೀನದಲ್ಲಿರುವಂತಹ ಸಿಬ್ಬಂದಿಗಳನ್ನ ದುರುಪಯೋಗ ಮಾಡ್ತಾರೆ ಎಂಬುದನ್ನ ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ. ಅಂದ್ರೆ ಈಗ ಸಿಬ್ಬಂದಿಗಳ ಜೊತೆ ಮಾತಾಡೋದು ಅಥವಾ ಒಂದ್ಸರಿ ಅವ್ರನ್ನ ಹಿಂಗ್ ಮುಟ್ಟೋದು ಕ್ಯಾಶುವಲ್ ಆಗಿದ್ರೆ ಓಕೆ. ಅದೇನದು ತೊಡೆ ಮೇಲೆ ಕೂರಿಸ್ಕೊಳ್ಳೋದು ಅಥವಾ ಅಲ್ಲಿ ಇನ್ನೇನೇನೋ ಎಳ್ದಾಡೋದು, ಮತ್ತೆ ಅಲ್ಲೆಲ್ಲೋ ತೊಡೆ ಮೇಲೆ ಮಲ್ಕೊಳ್ಳೋದು, ಇನ್ನೊಬ್ರು ಕಾಲ್ ಮೇಲೆ ಹಾಕೊಂಡಿರೋದು, ಇನ್ನೊಬ್ರು ಭುಜದ ಮೇಲೆ ಕೂತ್ಕೊಳ್ಳೋದು, ಹೆಂಗೆ ಈ ಡಾಕ್ಟ್ರು ಇಷ್ಟೆಲ್ಲ ಈ ತರ ಮಾಡ್ತಾರೆ? ಈ ಡಾಕ್ಟರ್ ರತ್ನಾಕರ್ ಮೇಲೆ ಈ ಹಿಂದೆ ಕೂಡ ಇಂಥದ್ದೇ ಆರೋಪ ಕೂಡ ಕೇಳಿ ಬಂದಿತ್ತು. ಹಲವು ಬಾರಿ ಆತ ಟ್ರಾನ್ಸ್ಫರ್ ಆಗಿದ್ದ. ಅನಂತರವಾಗಿ ಕೆಲವು ವರ್ಷಗಳಿಂದ ಮಂಗಳೂರಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಈತನ ಮೂಲ ಊರು ಉಡುಪಿ ಜಿಲ್ಲೆ ಅಂತ ತಿಳಿದು ಬಂದಿದೆ. ಈತ ಭಟ್ಕಳದಲ್ಲಿ ಈ ಹಿಂದೆ ಕೆಲಸವನ್ನ ಮಾಡಿದ್ದ. ಅನಂತರವಾಗಿ ಮಂಗಳೂರಲ್ಲಿ ಬಂದು ಕೆಲಸವನ್ನ ಮಾಡ್ಕೊಂಡಿದ್ದ. ಈತನ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ ಇದೇ ರೀತಿಯಾಗಿ ಹಲವು ಹಿಸ್ಟ್ರಿಗಳು ಕಾಣಲು ಸಿಗುತ್ತೆ. ಆದ್ರೆ ಮಂಗಳೂರಿನ ಪ್ರಕರಣ ಬಹಳಷ್ಟು ಗಂಭೀರವಾಗಿರುವಂತದ್ದು. ಯಾಕಂದ್ರೆ ಸುಮಾರು 9 ಮಂದಿ ಸಹೋದ್ಯೋಗಿಗಳ ಜೊತೆ ಈತ ಅನುಚಿತವಾಗಿ ವರ್ತನೆ ಮಾಡಿದ್ದಾನೆ. ಅದು ಕೂಡ ಏಕಕಾಲದಲ್ಲಿ ಹಲವಾರು ಮಂದಿರ ಜೊತೆ ವರ್ತನೆ ಮಾಡಿದ್ದಾನೆ. ಆಫೀಸಲ್ಲೇ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಈ ತರ ಕಿಶನ್ ವಿಡಿಯೋ ನೋಡಿದ್ರೆ ಸೀಮ್ಸ್ ಟು ಬಿ ಹೆಬಿಚುಯಲ್ ಅಫೆಂಡರ್. ನೀವು ಹೇಳ್ತಿರೋ ಪ್ರಕಾರ ಆತ ಇದುವರೆಗೆ ಹಲವಾರು ಕಡೆ ಮಾಡಿದ್ದಾನೆ ಅಂತ. ಯಾರೋ ಹೆಣ್ಮಗಳು ತೊಡೆ ಮೇಲೆ ಕೂರಿಸ್ಕೋತಾರೆ, ಇನ್ನೊಬ್ರು ಹೆಣ್ಮಗಳು ವಿಡಿಯೋ ಮಾಡ್ತಿದ್ದಾರೆ. ಒಂಥರ ಹೇಳ್ಬೇಕಾದ್ರೇ ಅವರು ಮಾನಭಂಗ ಮಾಡ್ತಿದ್ದೀನಿ ಅಂತ ಹೇಳು ಅನ್ನೋದು, ಕ್ಯಾಶುವಲ್ ಆಗಿ ನಗೋದು, ಇದೇನಿದು? ಅವರು ಹಾಗೆ ನಗ್ನಗ್ತಾ ಕೂತಿರೋದು, ಅದು ನೋಡ್ತಿದ್ರೆ ಎಲ್ಲಿ ಏನ್ ಮಿಸ್ ಹೊಡಿತಾ ಇದೆ? ಯಾಕೆ ಹಿಂಗೆ ಅಟ್ಮಾಸ್ಫಿಯರ್ ಯಾಕೆ ಹಂಗಿದೆ? ಖಂಡಿತ ಹರೀಶ್, ಯಾಕಂದ್ರೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಈಗ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಅಂತ ತೆಗೆದುಕೊಂಡಿರುವಂತದ್ದು. ಎಲ್ಲಾ ಸಿಬ್ಬಂದಿಗಳನ್ನ ಕರೆಸ್ಕೊಂಡಿದ್ದಾರೆ ಮತ್ತು ಕಾಂಟ್ರಾಕ್ಟ್ ಕ್ಯಾರೇಜ್ ಅಲ್ಲಿ ಅವರು ಕೆಲಸವನ್ನ ಮಾಡ್ತಿರೋ ಕಾರಣಕ್ಕಾಗಿ ಅವರು ಯಾವ ಆಯಾಮದಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಮತ್ತು ಇತರ ಕಚೇರಿಗಳಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಎಂಬುದ್ರ ಬಗ್ಗೆ ಈಗ ಗಮನ ಕೊಟ್ಟಿದ್ದಾರೆ. ಮತ್ತು ಎಲ್ಲಾ ಕಚೇರಿಗಳಲ್ಲಿ ಕಡ್ಡಾಯವಾಗಿ CC ಕ್ಯಾಮೆರಾಗಳು ಇರಲೇಬೇಕೆಂಬ ಸ್ಪಷ್ಟವಾದ ಆದೇಶವನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆ ಜಿಲ್ಲಾಧಿಕಾರಿಗಳು ಮಾತನಾಡುವ ಸಂದರ್ಭದಲ್ಲಿ ಕೂಡ ಇದೇ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಎಲ್ಲಾ ಕಚೇರಿಗಳಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು, ಮಹಿಳೆಯರು ಅಧಿಕ ಸಂಖ್ಯೆಯಲ್ಲಿ ಇರುವಾಗ ಮಹಿಳೆಯರು ಸಲಿಗೆಯನ್ನ ಬಿಟ್ರೆ ಇಂತಹ ಅಧಿಕಾರಿಗಳು ಬೆಳೀತಾರೆ. ಹಾಗಾಗಿ ಮಹಿಳೆಯರು ಮೊದಲಾಗಿ ಅವರು ಸ್ಟ್ರಿಕ್ಟ್ ಆಗಿ ಇರ್ಬೇಕೆಂಬ ಮಾತುಗಳನ್ನು ಹೇಳಿರುವಂತದ್ದು. ಸದ್ಯ ರತ್ನಾಕರನ್ನ ಅಮಾನತು ಮಾಡಲಾಗಿದೆ ಮತ್ತು ಆತನ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಈ ಕ್ಷಣದವರೆಗೆ ದಾಖಲಾಗಿಲ್ಲ. ಇನ್ನು ಕೆಲವು ಪ್ರಕರಣಗಳು ಬೆಳಕಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಹೆಣ್ಮಕ್ಳು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ವಾ ಏನು?
ಇಲ್ಲ, ಈ ಕ್ಷಣದವರೆಗೆ ಯಾರು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಹರೀಶ್. ರೈಟ್, ಥ್ಯಾಂಕ್ ಯು ಕಿಶನ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.